ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಅದು ಫೇಲ್ ಆಗಿದೆ ಅಣ್ಣ ಒಂದು ನಿಮಿಷ ಸಿನಣ್ಣ ನೀವು ಎಕ್ಸ್ಪ್ಲೈನ್ ಇಲ್ಲಿ ದಿಗ್ಲು ಪಡ್ತಾರೆ. 2 ಕಿಡ್ನಿನೂ ಫೇಲ್. ಇವರು ನಮ್ಮೂರಾಗ ಸೇರಿ 1986 ನನ್ನ ಜೊತೆ ಒಂದು 88ರಲ್ಲಿ ಡೈರಿಯಲ್ಲಿ ಟೆಸ್ಟರು. ಅಲ್ಲಿಂದ ಇದುವರೆಗೂ ಪ್ರತಿ ವರ್ಷ ಒಂದೊಂದು ಇವರು ಊಟದ ಅವೆಲ್ಲ ನೋಡಿದ್ಮೇಲೆ ಅವ್ರ ಅಪ್ಪಂದಾಯ್ತು, ಅವ್ರ ಅಪ್ಪಂದಾದ್ಮೇಲೆ ಮಗಂದಾಯ್ತು. ಈಗ ಸತತವಾಗಿ ನಮ್ಮ ಜೊತೆ ಸೇರಿದ ಮೇಲೆ ಅನುಭವಿಸ್ತಾನೇ ಇದ್ದಾನೆ. ಜೊತೆ ಸೇರ್ಕೊಂಡೆ ಇಷ್ಟ ಆಗೈತೆ. ಅಲ್ಲೇ ಡೈರಿ ರಿಜಿಸ್ಟರ್ ಮಾಡಿದಾಗ ಅವರೇ ರಿಜಿಸ್ಟ್ರೇಷನ್ ಮಾಡ್ತಾರೆ. ನಮ್ಮ ಹುಡುಗನೇ ಅಲ್ಲಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಅದೇ ಅವರು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಅದು ಸೀನಿಯರ್ ಪ್ರಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಈಗ ನಾನೆಲ್ಲೋ ಕೇಳ್ಪಟ್ಟೆ ಅವ್ರ ತಾಯಿಯವ್ರದ್ದೇ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರಂತೆ, ನಿಜಾನ ಸುಳ್ಳ? ತಾಯಿಯವ್ರದ್ದು ಮಾಡ್ಬೋದು ಸರ್. ಇವಾಗ ಏನಾಗಿದೆ ಅಂದರೆ, ನಾನು ಡಯಾಬಿಟಿಕ್ ಪೇಷಂಟ್, ಅವ್ರನ್ನೂ ಸುಧಾರಿಸೋಕೆ ಯಾರು ಇಲ್ಲ. ಆಮೇಲೆ ಅವನ್ನ ಇಂಪಾರ್ಟೆಂಟ್ ಅವ್ರ ಅಮ್ಮನೇ ಬೇಕು ಅಂತ ಸುಧಾರಿಸ್ಬೇಕು. ಯಾಕೆ ಇಲ್ಲ ಸರ್? ಸೊ ಹಂಗಾರೆ ಬೇರೆ ಕಡೆ ತಗೊಬೇಕು. ಈಗ ಇದಕ್ಕೆ ಏನ್ ಖರ್ಚಾಗುತ್ತೆ? ಇಲ್ಲಪ್ಪ, ವಿಚಾರಿಸೋದಲ್ಲ, ನೀವು ಓಪನ್ ಆಗಿ ಹೇಳಿದ್ರೆ ಮುಂದೆ ಹೋಗಕ್ಕಾಗುತ್ತೆ. ನಾವು ಕೈಲಿ ಏನ್ ಮಾಡ್ಬೋದು, ಇನ್ನೇನ್ ಮಾಡ್ಬೋದು, ಅರ್ಥ ಆಗುತ್ತೆ. ಏನಾಗುತ್ತೆ, ಏನ್ ಮಾತಾಡಿದಿರಾ, ಎಷ್ಟಾಗುತ್ತೆ ಅಂದ್ರು? ಸರ್ ಅದು ರಿಜಿಸ್ಟ್ರೇಷನ್ ಇದು ಮಾಡಿದ್ದೀನಿ, ಅದು ಬಂದ್ಮೇಲೆ ಅವ್ರಿಗೆ ಅಲ್ಲ, ನಾನ್ ನಿಮ್ಗೇನು ಇಷ್ಟ ಆಗುತ್ತೆ ಅಂತ ಅಂದಾಜಾಗ್ಲಿ 10 lakhsವರೆಗೂ ಖರ್ಚಾಗುತ್ತೆ ಅಂತ 10 lakhsವರೆಗೂ ಆಗ್ತೈತೆ ಅಂತ ಹೇಳೋದು. 10 ಲಕ್ಷ ಇನ್ಕ್ಲೂಡಿಂಗ್ ಕಿಡ್ನಿ. ಎಷ್ಟು ದಿವಸದಲ್ಲಿ ಆಗುತ್ತೆ? ಅದು ಸೀನಿಯರ್ ಅಂದ್ರೆ ಒಂದು ಅಂಧ ಆಪರೇಷನ್ ರೆಡಿ ಇಲ್ಲ. ನಾವು ಇವಾಗ ದುಡ್ಡು ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ಇವ್ರಿಗೆ ದುಡ್ಡು ಕೊಟ್ವಿ ಅಂತ ಇಟ್ಕೋ, ಸಹಜ, ನಾವು ಕಷ್ಟಗಳಿಂದ ಬಂದಿರೋರು. ಅಲ್ಲಿ ದುಡ್ಡಿತ್ತು ಅಂದ್ರೆ ಇನ್ಯಾರೋ ಏನೋ ಅಲ್ಲಿನ ದುಡ್ಡು ಅಲ್ಲಿ ಹೋಗ್ತದೆ. ನನಗದು ಗೊತ್ತು. ಹಣ ಯಾವುದೇ ಕಾರಣಕ್ಕೂ ನಾವು ಕೊಡ್ತಾ ಇರೋ ಹಣ ಆ ಮಗುಗೆ ಸೇರ್ಬೋದು. ಅದಕ್ಕೆ ಆಪರೇಷನ್ ಆಗ್ಬೇಕು. ಈಗ ಯಾವತ್ತೋ ಇವ್ರಿಗೆ ಆಗಂಗಿದ್ರೆ, ಈಗ ನಾನು ಹೇಳ್ದೆ ಅಂತ ಇಟ್ಕೋ, ಒಂದಷ್ಟು ಜನ ದುಡ್ಡು ಬಂತು, ದುಡ್ಡು ಏನಾಗುತ್ತೆ ಆಮೇಲೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ದುಡ್ಡು ಕೇಳಿದ್ರೆ ಇದೇ ತರ ನಮಗೂ ಬುದ್ಧಿ ಇರುತ್ತಾ, ಇನ್ನೊಂದು ಇರುತ್ತಾ, ನಮ್ಗೆ ಟೈಮ್ ಇರುತ್ತಾ ಗೊತ್ತಿಲ್ಲ. ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು. 5 ಲಕ್ಷ ನಾನು ಇಮಿಡಿಯೇಟ್ ನಾನು ಮಾಡಿಸ್ತೀನಿ. ಒಂದು 10-15 ದಿವಸದಲ್ಲಿ 5 ಲಕ್ಷ ಮಾಡಿಸೋ ಜವಾಬ್ದಾರಿ ನಂದು. ಈಗ ಏನ್ ಮಾಡ್ತೀರಣ್ಣ ನೀವು? ನಾಳಿದ್ದು ನೀವು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು, ನಿಮ್ ದುಡ್ಡದೊಂದೇ ನಿಮ್ ಪ್ರಾಬ್ಲಮ್ ಇದ್ದಿತ್ತಾನೆ, ಅರ್ಥ ಆಯ್ತಾ? ಈಗ ಏನ್ ಕೊಟೇಶನ್, ನೀವು ಒಂದು ಕೊಟೇಶನ್ ತಗೊಂಡ್ಬಿಟ್ಟು ನಿಮ್ಮೂರು ಗಣಾದ್ರಾಣಿ ಇವ್ರು ಯಾರ ಕೈಯಲ್ಲಿ ಒಬ್ರ ಕೈಲಿ ನೀವು ಮಾಹಿತಿ ಕೊಟ್ರೆ ನಿಮ್ಗೆ ಅರೇಂಜ್ ಆಗ್ತದೆ. ನೀವು ಇಮಿಡಿಯೇಟ್ ನೀವು ಕೆಲಸ ನೀವು ಸ್ಟಾರ್ಟ್ ಮಾಡ್ಕೊಂಬೋದು ಹಾಸ್ಪಿಟ್ಲಿಗೆ. ಹಂಗ್ ಮಾಡ್ಕೊಡ್ರಿ. ಯಾಕಂದ್ರೆ ಪೋಸ್ಟ್ ಪೋನ್ ಆದ್ರೂ ನಿಮ್ಗೂ ತೊಂದ್ರೆ, ಲೇಟ್ ಆದ್ರೂ ದುಡ್ಡು ಬರ್ತೇವೆ. ಏನೋ ಒಂದ್ ಮಾಡೋಣ, ನಾವಂತೂ ನಿಮ್ ಜೊತೆ ನಿಂತ್ಕೊಂತೀವಿ ಈ ವಿಷಯದಲ್ಲಿ. ಏನೋ ಒಂದ್ ಮಾಡೋಣ. ನಿಮ್ಗೆ ಯಾವುದೇ ಕಾರಣಕ್ಕೂ ಅಕಸ್ಮಾತ್ ಇನ್ನೂ ಶಾರ್ಟೇಜ್ ಆಯ್ತಾ ಅವತ್ತು ನಿಂತ್ಕೊಂತೀವಿ. ಏನ್ ತೊಂದ್ರೆ ಇಲ್ಲ. సాల్వ్ వచ్చినా నీకు ఆ పరిస్థితి వచ్చినప్పుడు మాకు తెలుస్తుంది కదా ఆవిడ ಏನೋ ಮಾಡಿ ಮಾಡ್ಕೊಡ್ತೀವಿ ಅಷ್ಟೇ. ಆದ್ರೆ ನಿನ್ ಪ್ರಯತ್ನ ನಿಂತಿರ್ಬೇಕಣ್ಣ. ಅವ್ನು ನಿನ್ ಮಗ, ನಾವು ನಿನ್ ಜೊತೆ ಅಣ್ಣ ತಮ್ಮಂದ್ರಂಗ್ ನಿಂತ್ಕೊಂಬೋದಷ್ಟೇ. ನಮ್ಗಿಂತ 1000 ಇರ್ತವೆ. ಬಟ್ ಆ ವಯಸ್ಸು ಮಗುನ ಉಳಿಸ್ಕೊಬೇಕಾಗಿರೋದು ನಮ್ದೆಲ್ಲಾರ್ದು ಕರ್ತವ್ಯ. ಅವನೊಂದು 100 ರೂಪಾಯಿ ಕೊಡ್ಬೋದು, ನಾನು 1 ಲಕ್ಷ ರೂಪಾಯಿ ಕೊಡ್ಬೋದು, ಇನ್ನೊಬ್ಬ 50 ರೂಪಾಯಿ ಕೊಡ್ಬೋದು. ಇದು ನಮ್ ಕರ್ತವ್ಯ. ನಾಳೆ ಅವನು ಸಮಾಜದ ಜೊತೆ ಅವನು ನಿಂತ್ಕೊಂತಾನೆ. ಆರೋಗ್ಯ ಆಗ್ಬಿಟ್ರೆ ಅವನು ನಿಂತ್ಕೊಂತಾನೆ. ದಯವಿಟ್ಟು ನಾವು ನಿಮ್ ಜೊತೆ ಇದೀವಣ್ಣ. ನೀವು ಕರೆಕ್ಟ್ ಪ್ಲಾನ್ ಮಾಡ್ಬೇಕು. ಅಲ್ಲಿ ಹೋದ್ವಿ, ದಿನ ಕಾಸು ಬಂತು, ಚಿಲ್ಲರೆ ಪಲ್ರೆ ಆಯ್ತು, ನಿಮ್ಮಲ್ಲೇ ಜನಕ್ಕೂ ಇದು ಹೊಟ್ಟೋಗುತ್ತೆ. ಈ ಬಿಸಿನಲ್ಲೇ ಕೆಲಸ ಆಗ್ಬೇಕು. ಹೆಂಗಣ್ಣ? ಹೌದು, ನಾನ್ ಕೊಟ್ಟೆ ಅವ್ನ ಏನ್ ಮಾಡ್ಕೊಂಡ ಹಾಸ್ಪಿಟಲ್ ಗ್ರಾಮೀಣ ಹಾಸ್ಪಿಟಲ್ ಹುಡುಗರು ನೋಡೋ ಪ್ಲೇಸ್ ರೆಡಿ ಐತೆ. ನೀವು ಯಾಕೆ ಟೈಮ್ ಪಾಸ್ ಮಾಡ್ತಾ ಇರೋದು? ಮಾತಾಡೋಣ. ಇವಾಗ ಏನಾಯ್ತು ಅಂದ್ರೆ, ಇವಷ್ಟೊತ್ತಿಗೆ ಆಪರೇಷನ್ ಮುಗಿಸ್ಬಿಡೋಣ. ಏನಾಗ್ತದೆ ಅಂದ್ರೆ ದುಡ್ಡಿನ ಕೊರತೆ ಅಲ್ಲಪ್ಪ. ನಾನು ಹೇಳಿದೆ ಯಾರು ಕೊಡ್ತಾರೆ? ಈಗ ಹೇಳಕ್ ಕೇಳ್ರಿ, ಕಷ್ಟ ಎಲ್ರಿಗೂ ಬರ್ತದೆ. ಬಟ್ 10 ಜನ ಕೇಳ್ಕೋಬೇಕು, ಯಾರು ಹೇಳಿಲ್ಲ. ನಮ್ಗೆ ಗೊತ್ತಿಲ್ಲ. ನಾನು ಇವರಲ್ಲಿ ಹುಟ್ಟಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಒಂದ್ಸಲ ಹೇಳಿಲ್ಲ ನನಗೆ. ನ್ಯೂಸ್ ಮಾಡಿದ ತಕ್ಷಣ ಹಾಗೆ ಹಾಕೋದು.
ಈಗ ನೀವು ಬಂದ್ರಿ ನೀವೊಂದು ಧೈರ್ಯ ತುಂಬಿದ್ರಲ್ಲ. ನೋಡು మీరు సేపు నువ్వు పోయి ఆయమని మాట్లాడి ఎంత ಹೋಗಿ ವಿದೇಶಿ ಎಸ್ಟಿಮೇಟ್ ಸೆನ್ಸ್ಕೊಂಡು ತಗೊಂಡ್ಬಂದ್ಬಿಡು. నువ్వు అది ఎత్తుకొని వస్తే నేను చెప్పించి 4 లక్ష ఓకే ಏನೋ ಮಾಡ್ತೀವಪ್ಪ ನಮ್ಗೆ ಗೊತ್ತಿಲ್ಲ ನಮ್ಗೆ ಹೇಳಿಲ್ಲ. ನೋಡಿ ನನ್ನ ಸ್ನೇಹಿತರು ಫೋನ್ ಮಾಡ್ತಿದ್ದಾರೆ, ಅವರು ಹೇಳಿದ್ದೀವಿ. ಪ್ಲೀಸ್ ಯತೀಶ್ ಚಂದ್ರ ಸರಿ ಜಿ, ಓಕೆ ಜಿ, ಶೂರ್ ಜಿ, ಶೂರ್. ಥ್ಯಾಂಕ್ ಯು ಸೋ ಮಚ್ ಜಿ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಜಿ, ನಮಸ್ತೆ ಜಿ, ನಮಸ್ತೆ. ನೋಡಿ ನಮ್ಮ ಅದೃಷ್ಟ ಚೆನ್ನಾಗಿದೆ. ಅಮಿತ್ ಶಾ ಆಫೀಸಿಂದ ಅವ್ರು ಹೇಳ್ತಾವ್ರೆ ಹೆಲ್ತ್ ಮಿನಿಸ್ಟ್ರಿಂದ ನಾನು ಫೋನ್ ಮಾಡಿಸ್ತೀನಿ, ಯಾವ ಹಾಸ್ಪಿಟಲ್ಗಾದ್ರೂ ಹೋಗ್ರಿ, ಅಲ್ಲಿಂದ ಮಾಡಿಸಿ ಅದೇನಿದೆ ನಾನು ಡಿಸ್ಕೌಂಟ್ ಕೊಡ್ತೀನಿ ಅಂತ. ಹೆಲ್ತ್ ಮಿನಿಸ್ಟ್ರು ಸೆಂಟ್ರಲಿಂದ ಮಾಡ್ತಾರಂತೆ, ನಮ್ಗೆ ಗೊತ್ತೇ ಇಲ್ಲ ನೋಡ್ರಿ ಅದೆಲ್ಲ. ನೋಡ್ರಿ ಮಗುಗೆ ಈಗ ಒಳ್ಳೇದೈತೆ, ನಾನು ಆಮೇಲೆ ಮಾಡ್ತೀನಿ ಈ ಥರ ಇದಿದೆ. ಯಾಕಂದರೆ ಅಮಿತ್ ಶಾ ಜಿ ಅವ್ರ ಆಫೀಸಿಂದ ಫೋನ್ ಮಾಡಿದಾಗ ನಾನು ಹೇಳ್ಬೇಕು ಕಾರಣ, ಇಲ್ಲಾಂದ್ರೆ ನಾನು ಸೈಡ್ ಹೋಗಿ ಮಾತಾಡಬೇಕು. ಈಗ ಆ ಥರ ಆಗಿದೆ ನೋಡಿ ಅಂತ. ಅಂದರೆ ನಮ್ಮ ಮೋದಿಜಿ ಅಂದ್ರೆ ಹಂಗೆ ಇಮಿಡಿಯೇಟ್ ನೋಡ್ರಿ ಅವ್ರು ಏನು ಹೇಳಿದ್ರು, ಏನಾದರೂ ಇತ್ತಂತಂದರೆ ಇದು ಮಾಡಿರಿ, ಹೆಲ್ತ್ ಮಿನಿಸ್ಟ್ರಿಂದ ನಾವು ಫೋನ್ ಮಾಡಿ ಡಿಸ್ಕೌಂಟು ಇನ್ನೊಂದು ಎಲ್ಲಿ ಬೇಕಾದ್ರೂ ಹೋಗಿ ನಾವು ಡಿಸ್ಕೌಂಟ್ ಕೊಡ್ತೀವಿ ಅಂತ. ಇನ್ನೂ ಒಂದು ಕೆಲಸ ಆಯಿತು, ಏನೋ ಒಂದು ಮಾಡಿಸ್ತಾರೆ ಅವರು. దయవిಟ್ಟು ನೀವು ಮಾಡಿಸ್ರಿ. నువ్వు ఈ వారం లోపల అన్ని క్లియర్ చేసుకోప్ప. నువ్వు చెప్తే నువ్వు ఇట్లా దీని మీద నాకు డేట్ ఇచ్చిందంటే ఆ డేట్ మేము ఇమిడియట్ చేస్తే వాళ్ళు రెడీ ఇచ్చేస్తాం. నువ్వు పోస్ట్ ఇచ్చేసుకొని ಅಣ್ಣ ಈಗ ನಮ್ ಕೆಲಸ ಏನಿಲ್ಲ, ನಿಮ್ ಕೆಲಸ ಮಾಡ್ಬೇಕು. ಅಣ್ಣ ನೀನು ಹಣದ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಣ, ಮನೆ ಮಗು ಇದ್ದಂಗೆ ದುಡ್ಡು ಯಾರು ಅಂತ ಗೊತ್ತಿಲ್ಲ, ಏನೋ ಒಂದು ಮಾಡ್ಬೇಡ ಅಷ್ಟೇ. ಅರ್ಥ ಆಯ್ತಾ? ಫಸ್ಟ್ ಕೆಲಸ ಆ ಮಗು ನೋಡ್ಸೋಣ, ಅದಕ್ಕೆ ಏನು ಬೇಕೋ ಅಷ್ಟೇ ಅಲ್ಲ ಮೇಡಮ್. మీకు నువ్వు కొంచెం రమేಶ్ రెడీ ఎవరు చేసుకుంటే ನಾನು ಚೆಕ್ ತಗೊಂಡ್ಬಂದಿದ್ದೆ ರಮೇಶ್ ಅಣ್ಣ, ಆದ್ರೆ ಈಗ ಇದು ತಗೊಂಡು ಮಾಡಿ ಪ್ರಯೋಜನ ಇಲ್ಲ. ಹೇಳು, ನಾನು ನಿಮ್ ಜೊತೆ 100% ಇದ್ದೀನಿ. ಅಮ್ಮ ಥ್ಯಾಂಕ್ ಯು. ಹುಷಾರಣ್ಣ, ಧೈರ್ಯವಾಗಿರುವ ಫಸ್ಟ್ ನೀನು ಆರಾಮಾಗಿರೋ. ಎಲ್ಲಿ ಹೋಗ್ಬಾರ್ದು, ನಾನೇ ಹೋಗ್ತೀನ. ಇದು ಡಯಾಲಿಸಿಸ್ಗೆ ತೊಂದರೆ ಇದೆಯಾ ನಿಮಗೆ? ಅಲ್ಲ, ನಿಮ್ಗೆ ಏನು ತೊಂದರೆ ಇದ್ರೆ ಇಮ್ಮಿಡಿಯೇಟ್ ತನಿಖೆ ಮಾಡಿ, ಇಲ್ಲ ಗಂಗಾಧರ ಮಾಡಿ. ಡಯಾಲಿಸಿಸ್ ನಾವು ಬೇಕಿದ್ರೆ ಡೈರೆಕ್ಟ್ ಹಾಸ್ಪಿಟಲ್ ಕೊಡ್ತೀವಿ. ನೀವೇನು ತಲೆನೇ ಕೆಡಿಸ್ಕೊಳ್ಬೇಡ. ತಿಂಗಳಿಗೆ ಎಷ್ಟಾಗುತ್ತೆ? 30,000 ಇವತ್ತು ಅವ್ರದ್ದು ಅಕೌಂಟ್ ನಂಬರ್ ತಗೊಂಡು ಇದಕ್ಕೆ ಕಟ್ಬಿಡ್ರಿ. ಒಂದು ತಿಂಗಳದು ಈಗ ತಲೆನೋವಿಲ್ಲ, ಒಂದು ತಿಂಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹೋಗಿ ಬರಕ್ಕೆ ತೊಂದರೆ ಇಲ್ವಲ್ಲ? ಹೋಗಿ ಬರಕ್ಕೆ ಏನು ತೊಂದರೆ ಇಲ್ಲ. ಇಮಿಡಿಯೇಟ್ ಅಕೌಂಟ್ ನಂಬರ್ ತಗೊಂಡು ಇವತ್ತೇ ಟ್ರಸ್ಟ್ ಇಂದ 30,000 ಅದ್ರ ಪಾಡ್ದಾಗ ಹೋಗಿ ಬರ್ತಾ ಇರ್ರಿ. ನೀವು ಇಮಿಡಿಯೇಟ್ ನೀವು ಕೊಟೇಶನ್ ತಗೊಂಡು ಅದು ಏನಿದ್ರು ಮಾತಾಡ್ಬೇಕು. ಆಮೇಲೆ ನಾನು ಕೊಟ್ರೆ ನಾವೇನ್ ಮಾಡ್ತೀವಿ, ಇನ್ನೊಂದು 4 ಕಡೆ ವಿಚಾರಿಸೋಣ, ಎಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕಡಿಮೆ ಆಗುತ್ತೋ ನೋಡ್ಬಿಟ್ಟು ಮುಗಿಸ್ಕೊಂಡು. ನಿಮ್ಮ ಹೆಸರು? ಯಾವ ಕ್ಲಾಸು? ಆಯ್ತು, ಏನ್ ತೊಂದರೆ ಇಲ್ಲ. 10th ಆಮೇಲೆ ಮಾಡ್ಕೊಂಡ್ರೆ ಆಯ್ತು. ನೀವು ಚೆನ್ನಾಗಿ ಹುಷಾರಾಗ್ತದೆ. ಆರೋಗ್ಯ ಮಹಾ ಬಗ್ಗೆ ಬರಲಮ್ಮ? ಓಕೆ.